ಮದುವೆ ಬಂತು, ಫಂಕ್ಷನ್ಸ್ ಬಂತು, ಹಬ್ಬ ಬಂತು, ರೆಡಿ ಆಗಿ ಟೈಮೇ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ? ಏನಿಲ್ಲ ರೀ, ನನ್ನ ಜೊತೆಗೆ ನೀವು ರೆಡಿಯಾಗಿ ಬನ್ನಿ ಕ್ವಿಕ್ ಆಗಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಟ್ಸ್. ನೋಡಿ, ಡೈಲಿ ನೀವು ಆಫೀಸ್ಗೆ, ಹೊರಗಡೆ ಎಲ್ಲೋ ಅಥವಾ ಮಾಲ್ಗೋ ಎಲ್ಲೋ ಹೋಗ್ಬೇಕಾದ್ರೆ ಅಯ್ಯೋ ನಾವೇನೋ ಒಂದು ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಲೋಷನ್ ಏನೋ ಹಾಕೊಂಡು ಲಿಪ್ಸ್ಟಿಕ್ ಒಂದು ಹಾಕೊಂಡ್ಬಿಟ್ಟು ಹೋಗ್ಬಿಡ್ತೀವಿ. ಬಟ್ ಈ ಮದುವೆ, ಫಂಕ್ಷನ್ಸು, ಹಬ್ಬಗಳು, ಪಾರ್ಟಿ ಬಂದ್ರೆ ಸಾಕು, ರೆಡಿಯಾಗಿ ಟೈಮೇ ಸಿಗಲ್ಲ. ಆಮೇಲೆ ಯಾವ್ಯಾವ ಸ್ಟೆಪ್ ಯೂಸ್ ಮಾಡಿ ಮೇಕಪ್ ಮಾಡ್ಕೋಬೇಕು, ಕನ್ಫ್ಯೂಸ್ ಆಗುತ್ತೆ ಅನ್ನೋರಿಗೆ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ. ಆಮೇಲೆ ಇದರಲ್ಲಿ ನಾನು ಕ್ವಿಕ್ ಆಗಿ ಹೇಗೆ ರೆಡಿ ಆಗ್ಬೇಕಂತ ತೋರಿಸಿದ್ದಕ್ಕೆ ಕೆಲವೊಂದು ಸ್ಕಿಪ್ ಮಾಡಿ ಮೇಕಪ್ ಮಾಡೋದನ್ನ ತೋರಿಸಿದ್ದೀನಿ. ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬಿಗಿನರ್ ಆಗಿದ್ರೆ ಸ್ಟೆಪ್ ಬೈ ಸ್ಟೆಪ್ ಫುಲ್ ಎಲ್ಲಾ ಫಾಲೋ ಮಾಡ್ಕೊಂಡು ನಾವು ಮಾಡ್ಕೋಬೇಕು, ಕಲಿಬೇಕು ಅನ್ನೋರಿಗೆ ಅದು ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಬೇಕಾದ್ರೆ ಲಿಂಕ್ ಕೊಡ್ತೀನಿ, ಚೆಕ್ ಮಾಡ್ಕೊಂಡು ನೀವು ಕಲಿಬಹುದು. ಇವತ್ತು ನಾನು ಕ್ವಿಕ್ ಆಗಿ ರೆಡಿ ಆಗ್ಬೇಕು, ಈ ಫಂಕ್ಷನ್ ಬಂತು, ಪಾರ್ಟಿ ಬಂತು ಅಂದಾಗ ಕೆಲವೊಂದು ಸ್ಕಿಪ್ ಮಾಡಿ ಮಾಡ್ಕೊಳ್ಬಹುದು ಮೇಕಪ್, ಏನು ತೊಂದರೆ ಇಲ್ಲ. ಅದರಲ್ಲಿ ನಾವೆಲ್ಲಾ ಸ್ಟೆಪ್ ಫಾಲೋ ಮಾಡ್ಬೇಕಂತ ಏನು ಯಾವ ರೂಲು ಇಲ್ಲ. ಈ ವಿಡಿಯೋ ಎಲ್ಲರಿಗೂ, ನಿಮ್ಮ ಫ್ರೆಂಡ್ಸಿಗೆ ಆಗಿರ್ಬೋದು, ಆಮೇಲೆ ಯಾರಿಗೆಲ್ಲ ನೋಡಿ ಈ ಮೇಕಪ್ ಮಾಡ್ಕೊಳೋದಕ್ಕೆ, ಸ್ಟೆಪ್ಗಳು ಫಾಲೋ ಮಾಡೋದಕ್ಕೆ ಕನ್ಫ್ಯೂಸ್ ಆಗ್ತಾ ಇರ್ತಾರೆ, ಯಾವ್ದಾದ್ಮೇಲೆ ಯಾವ್ದು ಯೂಸ್ ಮಾಡ್ಕೋಬೇಕು ಅನ್ನೋರು ಅಂಥವ್ರಿಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆಗಳು ಏನೇ ಇರಲಿ ಕಮೆಂಟಲ್ಲಿ ತಿಳಿಸಿ. ಈಗ ನೋಡಿ, ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫೇಸ್ ವಾಶು. ನೀವು ಯಾವ್ದು ಯೂಸ್ ಮಾಡ್ತೀರಾ, ನಿಮ್ ಸ್ಕಿನ್ ಯಾವ್ದು ಸೂಟ್ ಆಗುತ್ತೆ ಅದನ್ನ ಯೂಸ್ ಮಾಡಿ. ಇದು ನೋಡಿ, ಮಾಮಾ ಅರ್ಥದು ರೈಸ್ ವಾಟರ್ ಮತ್ತು ನಯಾಸಿನಮೈಡ್ ಅಂತ ಎರಡು ಮಿಕ್ಸ್ ಇದೆ. ನಾನು ಇದನ್ನ ಬಳಸ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸ್ಟೆಪ್ ಬಂದ್ಬಿಟ್ಟು ಟೋನರು. ಇದು ಸಹ ಅಷ್ಟೇ, ನಿಮ್ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಬಳಸಿ. ನಾನು ಪ್ಲಮ್ದು ಬಳಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಸುಮಾರು ದಿನದಿಂದ ನಾನು ಇದನ್ನೇ ಬಳಸ್ತೀನಿ. ಇದು ಅಷ್ಟೇ, ಸ್ಪ್ರೇ ತರ ಇರುತ್ತೆ, ಒಂದೊಂದ್ ತರ ನೋಡಿ. ಡೈರೆಕ್ಟ್ ನೀವು ಈಗಾದ್ರೂ ಅಪ್ಲೈ ಮಾಡ್ಕೋಬಹುದು, ಅಥವಾ ಕಾಟನ್ ಪ್ಯಾಡ್ ಏನೋ ಬರುತ್ತಲ್ವಾ ಅದಿದ್ರು ಸಹ ಅದನ್ನು ಸಹ ನೀವು ಅಪ್ಲೈ ಮಾಡ್ಕೋಬಹುದು. ಅದಕ್ಕೆ ಸ್ಪ್ರೇ ಮಾಡಿ ಸ್ವಲ್ಪ ಟ್ಯಾಪ್ ಮಾಡಿ, ರಬ್ ಏನ್ ಮಾಡಬೇಡಿ. ಹಾಗೆ ಸ್ವಲ್ಪ ಕತ್ತಿಗೂ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದ್ರೆ ಕತ್ತು ಮತ್ತೆ ಕಿವಿ ಎಕ್ಸ್ಪೋಸ್ ಆಗೋದ್ರಿಂದ ಅದು ಸಹ ನಿಮ್ಗೆ, ನಾವು ಮುಖಕ್ಕೆ ಏನು ಅಪ್ಲೈ ಮಾಡ್ತೀವಿ ಎಲ್ಲಾನು ಕತ್ತಿಗೆ ಮತ್ತೆ ಕಿವಿಗೆ. ಹಾಗಾಗಿ ನೀವು ಇಯರಿಂಗು ಮತ್ತೆ ಚೈನ್ ಇದ್ರೆ ಸ್ವಲ್ಪ ತೆಗ್ಬಿಟ್ಟು ಮೇಕಪ್ ಮಾಡ್ಕೊಂಡ್ರೆ ಒಳ್ಳೇದು, ಯಾಕಂದ್ರೆ ಚೈನ್ಗೂ ಅದೆಲ್ಲ ಅಂಟ್ಬಿಡುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ಮಾಯ್ಶ್ಚರೈಸರು. ಇದು ಸಹ ಅಷ್ಟೇ, ನಾನು ವೆನಿಷಿಯದ್ದು ಬಳಸ್ತೀನಿ. ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದು ಬಳಸ್ಬೋದು. ಕಿವಿ ಹಾಗೆ ಕತ್ತಿಗೆ ಅಪ್ಲೈ ಮಾಡ್ಕೊಂಡ್ಮೇಲೆ 1 ಸೆಕೆಂಡ್ ಅಥವಾ 1 ಮಿನಿಟ್ ಅಥವಾ 2 ಮಿನಿಟ್ಸ್ ಬಿಟ್ಟು ಬಿಡಿ, ಯಾಕಂದ್ರೆ ಅದೆಲ್ಲ ಸ್ವಲ್ಪ ಅಬ್ಸರ್ವ್ ಆಗಲಿ ಅಂತ ಅಂದ್ಬಿಟ್ಟು, ಸೆಟ್ ಆಗಲಿ. ನೆಕ್ಸ್ಟ್ ಅಷ್ಟರೊಳಗೆ ನಾವು ಲಿಪ್ಗೆ ಲಿಪ್ ಬಾಮ್ ಹಚ್ಬಿಟ್ಟು ಬಿಡೋಣ, ಯಾಕಂದ್ರೆ ನಾವು ನೆಕ್ಸ್ಟ್ ಲಿಪ್ಸ್ಟಿಕ್ ಹಚ್ಚಿದಾಗ ಅದು ಸ್ಮೂತ್ ಆಗಿ ಇರಲಿ ಅಂತ ಅಂದ್ಬಿಟ್ಟು. ಡ್ರೈ ಆಗಿರುತ್ತೆ, ನಾವು ವ್ಯಾಸ್ಲಿನ್ ಮಾಮೂಲಿ ಅದನ್ನೇ ಬಳಸ್ತೀನಿ. ಪ್ರೈಮರ್ ಇದು ಲ್ಯಾಕ್ಮಿದೇ ಬಳಸ್ತೀನಿ ನಾನು. ನೋಡಿ, ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಜೆಲ್ ಬೇಸ್ ತಗೊಂಡಿದ್ದೀನಿ. ಆಯಿಲ್ ಸ್ಕಿನ್ ಆ ಥರ ಇದ್ರೆ ಕ್ರೀಮ್ ಬೇಸ್ನು ಬರುತ್ತೆ. ಪ್ರೈಮರ್ ನೋಡಿ, ಯಾಕಂದ್ರೆ ಈ ಪ್ರೈಮರ್ ಹಾಕೋದ್ರಿಂದ ನಿಮಗೆ ಮೇಕಪ್ಪು ತುಂಬಾ ಹೊತ್ತು ನಿಲ್ಲುತ್ತೆ, ಅಂದ್ರೆ ಬೇಗ ಹಾಳಾಗಲ್ಲ. ಆಮೇಲೆ ಸ್ಕಿನ್ನು ಒಳಗಡೆ ನಾವೇನು ಕಾಸ್ಮೆಟಿಕ್ ಯೂಸ್ ಮಾಡ್ತೀವಲ್ಲ ಅದು ನಿಮ್ಗೆ ಒಳಗೆ ಹೋಗದೆ ಇರೋ ತರ ತಡೆಯುತ್ತೆ. ಹಂಗಾಗಿ ಇದು ಮೇಕಪ್ಗೆ ಬೇಸ್ ಅಂತಾನೆ ಹೇಳ್ಬೋದು, ಅಷ್ಟು ಇಂಪಾರ್ಟೆಂಟು. ಹಂಗಾಗಿ ಇದನ್ನ ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್ ನೋಡಿ, ಕನ್ಸೀಲರು. ನನ್ನ ಶೇಡ್ ಬಂದ್ಬಿಟ್ಟು ಇದ್ರದ್ದು ಹೆಸರು 24 ಮತ್ತೆ ಬೇಜ್ ಅಂತ ನನ್ನ ಶೇಡು. ನಿಮ್ಗೆ ಯಾವುದು ಟ್ರಯಲ್ ನೋಡಿ ನೀವು ತಗೊಳ್ಬೋದು. ಪ್ಯಾಚ್ ಟೆಸ್ಟ್ ಅಂತ ಸಹ ಹೇಳ್ತಾರೆ. ನಿಮ್ಗೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ಈ ಐ ಸುತ್ತ ಡಾರ್ಕ್ ಇರುತ್ತೆ, ಆಮೇಲೆ ಕೆಲವರಿಗೆ ಇಲ್ಲೆಲ್ಲ ಡಾರ್ಕ್ ಇರುತ್ತೆ, ಕೆಲವರಿಗೆ ಇಲ್ಲಿ ಪಿಗ್ಮೆಂಟೇಶನ್ ಇರುತ್ತೆ, ಅದೆಲ್ಲ ನಿಮ್ಗೆ ಇದು ಕವರ್ ಮಾಡುತ್ತೆ. ಇದು ಸಹ ಅಷ್ಟೇ, ಲ್ಯಾಕ್ಮಿದೆ ತಗೊಂಡಿದ್ದೀನಿ. ಎಲ್ಲ ಕಡೆ ನೀಟಾಗಿ. ಇದು ನಾನು ಫೌಂಡೇಶನ್ ಹಾಕೋದಕ್ಕಿಂತ ಮುಂಚೆನೆ ಹಾಕ್ತೀನಿ, ಯಾಕಂದ್ರೆ ನಿಮ್ಗೆ ಫುಲ್ ಕವರ್ ಅಪ್ ಆಗುತ್ತೆ. ಹಾಗಾಗಿ ನೋಡ್ಕೊಂಡು ನಿಮ್ಗೆ ಎಷ್ಟು ಡಾರ್ಕ್ ಜಾಸ್ತಿ ಇದ್ರೆ ಇನ್ನೊಂದು ಲೇಯರು ಹಾಕೋಬಹುದು. ಡಾರ್ಕ್ ಸ್ವಲ್ಪ ಕಡಿಮೆ ಇತ್ತು ಅಂದ್ರೆ 1 ಲೇಯರ್ ಸಾಕಾಗುತ್ತೆ. ನೆಕ್ಸ್ಟ್ ಫೌಂಡೇಶನ್. ಇದು ಲ್ಯಾಕ್ಮಿದು 9 to 5 ಅಂತ ಮ್ಯಾಟ್ದು
ಯಾವಾಗಲೂ ಡಾಟ್ 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 ಅಪ್ಲೈ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಯಾವಾಗಲೂ ಫಸ್ಟ್ ಅರ್ಧ ಮಾಡ್ಕೊಳ್ಳಿ, ಆಮೇಲೆ ಯಾಕಂದರೆ ಡ್ರೈ ಆಗಿಬಿಡುತ್ತೆ ನಿಮಗೆ ಬೇಗ. ಹಾಗಾಗಿ ಈ ಥರ ಬ್ಲೆಂಡರ್ ಯೂಸ್ ಮಾಡಿ ಫೌಂಡೇಶನ್ಗೆ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ಆಮೇಲೆ ಇದನ್ನು ಡ್ರೈ ಯಾವತ್ತೂ ಮಾಡ್ಕೋಬಾರ್ದು, ಸ್ವಲ್ಪ ವೆಟ್ ಮಾಡಿ ಆಮೇಲೆ ಇದನ್ನೆಲ್ಲ ನೀಟಾಗಿ ಹಿಂಡ್ಬಿಟ್ಟು ವೆಟ್ ಇರಬೇಕಷ್ಟೇ, ನೀರು ಇರಬಾರ್ದು. ಈಗ ನೋಡಿ ನಾನು 5 ಮಿನಿಟ್ಸಲ್ಲಿ ಅಂತಂದು ಹೇಳಿದ್ದಕ್ಕೆ ಫೌಂಡೇಶನ್ ಎಲ್ಲನೂ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ. ನಾನು ತುಂಬ ಜಾಸ್ತಿ ಫೌಂಡೇಶನ್ ಯಾವಾಗಲೂ ಯೂಸ್ ಮಾಡಲ್ಲ, ನಿಮಗೆ ಎಷ್ಟು ಬೇಕಷ್ಟು ನೋಡಿ ಈ ಥರ ಡ್ಯಾಪ್ ಟ್ಯಾಪ್ ಡ್ಯಾಪ್ ಟ್ಯಾಪ್ ಮಾಡ್ಕೋ ಅಂತ ನೀವು ಫುಲ್ಲು ಅಪ್ಲೈ ಮಾಡಿ. ನೋಡಿ ಈ ಥರ ನೀಟಾಗಿ ಬ್ಲೆಂಡ್ ಮಾಡಿದ್ಮೇಲೆ ಕಿವಿ ಹಾಗೆ ಕತ್ತು ಸಹ ಅಷ್ಟೇ ಎಲ್ಲ ಕಡೆನೂ. ನೆಕ್ಸ್ಟು ಕಾಂಪ್ಯಾಕ್ಟ್ ಪೌಡ್ರು ಲ್ಯಾಕ್ಮಿದು ಮಿರರ್ ಇತ್ತಲ್ವ, ಹಂಗಾಗಿ ಇದನ್ನೇ ಯೂಸ್ ಮಾಡಿದೆ. ನೀವು ಇದರಲ್ಲೇ ಬೇಕಾದರೆ ಈ ಥರದ್ದೊಂದು ಪ್ಯಾಡ್ ಕೊಟ್ಟಿರ್ತಾರಲ್ವ, ಇದರಲ್ಲಿ ಬೇಕಾದರೂ ನೀವು ಯೂಸ್ ಮಾಡ್ಬೋದು, ಅಥವಾ ಬ್ರಷಿಂದ ಆದರೂ ಬೇಕಾದರೆ ಯೂಸ್ ಮಾಡ್ಬೋದು. ಬ್ರಷಿಂದ ಅಪ್ಲೈ ಮಾಡ್ಕೊಳ್ಬೋದು, ಯಾವುದಾದ್ರೂ ಓಕೆ, ತೊಂದರೆ ಇಲ್ಲ. ಈ ಥರ ಸ್ವಲ್ಪ ಮೇಲ್ಗಡೆಯಿಂದ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಯಾವಾಗಲೂ. ನೆಕ್ಸ್ಟ್ ನೋಡಿ ಐಬ್ರೋ ಪೆನ್ಸಿಲ್ಲು ಖಾಲಿಯಾಗಿತ್ತು, ಹೊಸದು ತೊಗೊಂಡಿದ್ದೀನಿ. ಮೆಬ್ಲಿನ್ ನ್ಯೂಯಾರ್ಕ್ದು ನಾನು ಬ್ರೌನ್ ತೊಗೊಂಡಿದ್ದೀನಿ. ನೀವು ಬ್ಲ್ಯಾಕು ಎರಡೂ ಸಿಗುತ್ತೆ, ಯಾವ್ದು ಬೇಕಾದರೂ ತೊಗೊಳ್ಬೋದು. ನಾನು ಬ್ರೌನ್ ತೊಗೊಂಡಿದ್ದೀನಿ. ಬ್ರೌನ್ ಯಾಕಂದರೆ ಸ್ವಲ್ಪ ನ್ಯಾಚುರಲ್ ಆಗಿ ಕಾಣಿಸುತ್ತೆ, ಬ್ಲ್ಯಾಕು ತುಂಬ ಡಾರ್ಕ್ ಆಗಿ ಕಾಣಿಸ್ಬಿಡುತ್ತೆ. ಹಾಗಾಗಿ ಇದ್ರ ಲಿಂಕ್ ಬೇಕಾದರೆ ಕೊಡ್ತೀನಿ. ಈ ಕಡೆ ಬ್ರಷ್ ಇರುತ್ತೆ ಒಂದು ಸೈಡು ನೋಡಿ ಈ ಥರ ಇರುತ್ತೆ. ಸ್ವಲ್ಪ ಅಗಲವಾಗಿ ಈ ಥರ ಕ್ರಾಸ್ ಆಗಿರುತ್ತೆ, ನಿಮಗೆ ಈಸಿ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ. ನಿಮಗಿದು ನ್ಯಾಚುರಲ್ ಅನಿಸುತ್ತೆ, ನೀವು ಅಂದರೆ ಐಬ್ರೋದು ಪೆನ್ಸಿಲ್ ನೀವು ಯೂಸ್ ಮಾಡಿಲ್ಲ ಅಂತ ಆ ಥರ ಫೀಲ್ ಆಗುತ್ತೆ ಬ್ರೌನ್ ಕಲರ್ದು. ನೋಡಿ ಈ ಕಡೆ ಬ್ರಷಿಂದ ನೀಟಾಗಿ ಈಗ ಮಾಡಿಬಿಟ್ರೆ, ಈಗ ನೋಡ್ತಿರ್ಬೋದು ಈ ಕಡೆ ನಾನು ಮಾಡಿರೋದು, ಈ ಕಡೆ ಮಾಡಿಲ್ಲ. ನೋಡಿ ಎಷ್ಟು ನ್ಯಾಚುರಲ್ ಅನಿಸುತ್ತೆ, ತುಂಬ ಬ್ಲ್ಯಾಕ್ ಅಂತ ಏನೂ ಅನಿಸೋದೇ ಇಲ್ಲ ನಿಮಗೆ. ನೋಡಿ ಈಗ ಐಬ್ರೋದ ಆಯ್ತು. ನೆಕ್ಸ್ಟ್ ನೋಡಿ ಮಸ್ಕಾರ, ಇದು ಸಹ ಅಷ್ಟೇ ಮೆಬ್ಲಿನ್ ನ್ಯೂಯಾರ್ಕ್ ಇದೇನೆ. ಬಟ್ ಬೇಕಿದ್ರೆ ಯೂಸ್ ಮಾಡಿ, ಕೆಲವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಬಿಡ್ಬೋದು. ನನಗೆ ಮಸ್ಕಾರ ಕಾಜಲ್ ಇಷ್ಟ ಆಗುತ್ತೆ, ಐಲೈನರ್ ಇಷ್ಟ ಆಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ, ಒಬ್ರಿಗೆ ಒಂದೊಂದು ಇಷ್ಟ ಆಗಲ್ಲ, ಸ್ಕಿಪ್ ಮಾಡ್ಬೋದು, ಅದಕ್ಕೇನು ಇದಿಲ್ಲ. ಈಗ ನೋಡಿ ಮಸ್ಕಾರ ಆಯಿತು. ನೆಕ್ಸ್ಟು ಕಾಜಲ್ಲು, ಇದು ಸಹ ಅಷ್ಟೇ ಲ್ಯಾಕ್ಮಿದು. ನೋಡಿ ಇಷ್ಟೇ, ನಾನು ತುಂಬ ಡಾರ್ಕಾಗಿ ಏನೋ ಇದು ಮಾಡಲ್ಲ, ಲೈಟಾಗಿ ಹಾಕ್ಕೊಳ್ತೀನಿ. ನೆಕ್ಸ್ಟ್ ನೋಡಿ ಐಸ್ಗೆ, ಅಂದರೆ ಇಲ್ಲಿ ನೀವೇನು ಯಾವ ಮ್ಯಾಚಿಂಗ್ ಕಲರ್ ಡ್ರೆಸ್ಸು ಸೀರೆ ಮಾಡ್ಕೋತೀರಲ್ವ ಅದು. ಆಮೇಲೆ ಇದರಲ್ಲಿ ನಂದು ಒಂದೇ ಪ್ಯಾಲೆಟಲ್ಲಿ ಐ ಮೇಕಪ್ದು ಇದೆ, ಚೀಕ್ದು ಇದೆ, ಬ್ಲಷ್ ಥರನೇ ಯೂಸ್ ಮಾಡ್ಬೋದು, ಎಲ್ಲನೂ ಒಟ್ಟಿಗೆ ಇದೆ. ಇದು ರೆವ್ಲಾನ್ದು ಈ ಕಲರ್ ತಗೊಳ್ತಾ ಇದ್ದೀನಿ. ಲೈಟಾಗೆ ಮಾಡ್ಕೋತೀನಿ ನಾನು, ಅಷ್ಟೊಂದೇನು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಲಿಪ್ ಪೆನ್ಸಿಲ್, ಇದು ಲೈನ್ ಮಾಡ್ಕೊಂಬಿಡೋಣ ಶೇಪು. ಅವಾಗ ನಿಮಗೆ ಅದರೊಳಗೆ ಫಿಲ್ ಮಾಡೋದಷ್ಟೇ ಇರುತ್ತೆ, ನಿಮಗೆ ಆಚೆ ಎಲ್ಲೂ ಅಂದರೆ ಆಚೆ ಬರಲ್ಲ ಲಿಪ್ಸ್ಟಿಕ್ ನೀವು ಅಪ್ಲೈ ಮಾಡಿಕೊಂಡಾಗ. ಹಾಗಾಗಿ ಫಸ್ಟು ನೋಡಿ ಈ ಥರ ಲೈನ್ ಹಾಕ್ಕೊಂಬಿಡಿ. ನೆಕ್ಸ್ಟು ಲಿಪ್ಸ್ಟಿಕ್ದು, ಇದು ಮೆಬ್ಲಿನ್ ನ್ಯೂಯಾರ್ಕ್ದೇನೆ ತೊಗೊಂಡಿದ್ದೀನಿ. ನೋಡಿ ಈ ಥರ ನೋಡಿ ಈ ಥರ ಫಿಲ್ ಮಾಡಿಬಿಟ್ರೆ ಆಯಿತು. ಸ್ವಲ್ಪ ನೀವು ಬೇಕಂದರೆ ಇಲ್ಲಿ ಬ್ಲಷ್ ಮಾಡ್ಕೋಬೋದು. ಈ ಕಲರ್ ತೊಗೊಂಡಿದ್ದೀನಿ ನಾನು, ಇದೊಂದು ಸ್ವಲ್ಪ ಹೀಗೆ ಮೇಲಿಂದ ಈ ಥರ ಆಯಿತು. ನಮ್ಮ ರೆಡಿ ಮೇಕಪ್. ಈಗ ಫೈನಲ್ ಲುಕ್ಕು ಜ್ಯುವೆಲರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಬರ್ತೀನಿ ನೋಡಿ. ಇಷ್ಟ ಆಗಿತ್ತು ನೋಡಿ, ಕ್ವಿಕ್ ಆಗಿ ಹೇಗೆ ನಾವು ರೆಡಿ ಆಗ್ಬೇಕು ಅನ್ನೋದು 10 ನಿಮಿಷದಲ್ಲಿ ರೆಡಿ ಆಗ್ಬೋದಲ್ವಾ? ಎಸ್ ಆರ್ ನೋ ಅಂತಂದು ಕಮೆಂಟಲ್ಲಿ ತಿಳಿಸಿ. ಯಾವಾಗ ನಾವು ರೆಡಿ ಆಗ್ಬೋದು ಅಂದರೆ, ಸಾರಿ ಪ್ರೀ ಪ್ಲೇಟಿಂಗ್ ಮಾಡಿಕೊಂಡು ನೀವು ರೆಡಿ ಇಟ್ಕೊಂಡಾಗ ನಿಜವಾಗ್ಲೂ 10 ನಿಮಿಷದಲ್ಲಿ ರೆಡಿ ಆಗ್ಬೋದು. ಸ್ಯಾರಿ ಪ್ರೀ ಪ್ಲೇಟಿಂಗ್ ವಿಡಿಯೋ ಸಹ ನಾನು ಮಾಡಿದ್ದೀನಿ,
2 ವಿಡಿಯೋನು ಮಾಡಿದ್ದೀನಿ, ಅದ್ರ ಲಿಂಕ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.